ಗುಣಸ್ಥಾನಗಳು ಭಾಗ 6. ಗುಣಸ್ಥಾನಗಳು ಭಾಗ 6. ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಪ್ರಶ್ನೆ 71. ಪ್ರತ್ಯಾಖ್ಯಾನ ಮತ್ತು ಅಪ್ರತ್ಯಾಖ್ಯಾನದ ಶಬ್ದಾರ್ಥ ಏನು? ಉತ್ತರ: ಪ್ರತ್ಯಾಖ್ಯಾನ ಅಂದರೆ ತ್ಯಾಗ, ಅಪ್ರತ್ಯಾಖ್ಯಾನ ಅಂದರೆ ತ್ಯಾಗ ಮಾಡದಿರುವುದು. ಪ್ರಶ್ನೆ 72. ಸಮ್ಯಕ್ತ್ವ ಇಲ್ಲದೆಯೇ ದೇಶವಿರತ ಗುಣಸ್ಥಾನ ಆಗುತ್ತದೆಯೇ? ಉತ್ತರ: 4ನೆಯ ಗುಣಸ್ಥಾನದಿಂದ ಪ್ರಾರಂಭವಾಗಿ ಮುಂದಿನ ಎಲ್ಲ ಗುಣಸ್ಥಾನಗಳು ಸಮ್ಯಕ್ ದೃಷ್ಟಿಯದ್ದೇ ಇದ್ದಾವೆ. ಅಂದರೆ 4 ಗುಣಸ್ಥಾನದಿಂದ ಮುಂದೆ ಎಲ್ಲ ಗುಣಸ್ಥಾನ ಸಮ್ಯಕ್ ದರ್ಶನದ ಇದ್ದಾವೆ. ಇಲ್ಲಿ ಮಿಥ್ಯಾತ್ವದ ಅವಕಾಶ ಇಲ್ಲ. ಪ್ರಶ್ನೆ 73. 5ನೆಯ ಗುಣಸ್ಥಾನದ ಇತರೆ ಹೆಸರುಗಳು ಯಾವುವು? ಉತ್ತರ: ದೇಶವಿರತ, ವಿರತಾವಿರತ, ಸಂಯತಾ ಸಂಯತ, ದೇಶ ಸಂಯಮ, ದೇಶ ಸಂಯತ, ಸಂಯಮ ಸಂಯಮ, ವಿಕಲ ಚಾರಿತ್ರ್ಯ, 5ನೇ ಗುಣಸ್ಥಾನ. ಈ ರೀತಿ ಮುಖ್ಯವಾಗಿ 8 ಹೆಸರುಗಳು ಇವೆ. ಇವೆಲ್ಲ ಏಕಾರ್ಥವುಳ್ಳ ಅನೇಕ ಹೆಸರುಗಳು. ಪ್ರಶ್ನೆ 74. 5ನೆಯ ಗುಣಸ್ಥಾನದಲ್ಲಿ ಯಾವ ಯಾವ ಜೀವ ಇರುತ್ತವೆ? ಉತ್ತರ: ತಿರ್ಯಂಚಗತಿಯ ಕೆಲವೊಂದು ಪಂಚೇಂದ್ರಿಯ ಸೈನಿ ಅಂದರೆ ಸಂಜ್ಞಿ ಜೀವಗಳು ಮತ್ತು ಮನುಷ್ಯಗತಿಯ ಕೆಲವೊಂದು ಜೀವಗಳು ಇರುತ್ತವೆ. ಅಂದರೆ ಇಲ್ಲಿ ತಿರ್ಯಂಚಗತಿಯ ಸಂಜ್ಞಿ ಅಂದರೆ ಪಂಚೇಂದ್ರಿಯ ಅಂದರೆ ಮನಸಹಿತ ಇರುವಂಥ ಜೀವವನ್ನು ಸೈನಿ ಅಥವಾ ಸಂಜ್ಞಿ ಎಂದು ಹೇಳಲಾಗುತ್ತದೆ. ಆ ಕೆಲವೊಂದು ತಿರ್ಯಂಚಗಳು ಈ 5ನೇ ಗುಣಸ್ಥಾನದಲ್ಲಿ ಇರ್ಬೋದು. ವ್ರತಗಳನ್ನು ಧಾರಣೆ ಮಾಡಬಹುದು. ಆ ಅರ್ಹತೆ ಯೋಗ್ಯತೆ ಅವುಗಳಿಗೆ ಇದೆ. ಅದು ಬಿಟ್ಟರೆ ಮನುಷ್ಯ ಗತಿಯಲ್ಲಿ ಸ್ತ್ರೀ ಮತ್ತು ಪುರುಷ ಇಬ್ಬರು ಮಾಡ್ಬೋದು. ಆದರೆ ನೆನ್ಪಿಟ್ಕೊಳ್ರಿ, ಇದು ಕರ್ಮಭೂಮಿಯ ತಿರ್ಯಂಚಗಳು ಮತ್ತು ಕರ್ಮಭೂಮಿಯ ಮನುಷ್ಯರಿಗೆ ಮಾತ್ರ ಸಾಧ್ಯ. ಭೋಗಭೂಮಿಯ ತಿರ್ಯಂಚ ಅನ್ಯ ಸ್ಥಳಗಳದ್ದು ಆ ತಿರ್ಯಂಚುಗಳಿಗೆ ಮ್ಲೇಚ್ಛ ಖಂಡ ಇಲ್ಲೆಲ್ಲ ಈ ಅವಕಾಶ ಇರುವುದಿಲ್ಲ. ಇನ್ನು ಮುಂದೆ ಇದರ ಬಗ್ಗೆ ವಿಸ್ತಾರದ ವಿವರಣೆ ಮುಂದೆ ಆಗ್ತದೆ. ಆದ್ದರಿಂದ ಈ ಭಾಗ ಅಲ್ಲ, ಈ ವಿಷಯ ಅಲ್ಲ. ಇನ್ನು ಮುಂದಿನ ವಿಷಯ ಹಾಗಾದರೆ 6ನೆಯ ಪ್ರಮತ್ತ ವಿರತ ಗುಣಸ್ಥಾನದ ಬಗ್ಗೆ ಅತಿ ಸಂಕ್ಷಿಪ್ತವಾಗಿ ಕೆಲವೊಂದು ವಿಷಯಗಳನ್ನ ಹೇಳಲಾಗ್ತದೆ. ಪ್ರಶ್ನೆ 75. ಪ್ರಮತ್ತ ವಿರತ ಎಂದರೆ ಏನು? ಉತ್ತರ: ಪ್ರಮಾದವೂ ಇದೆ ಮತ್ತು ವಿರತಿ ಅಂದರೆ ವಿರಕ್ತಿ ತ್ಯಾಗವೂ ಇದೆ. ಅಂದರೆ ವ್ರತಗಳೂ ಇವೆ, ಪ್ರಮಾದವೂ ಇದೆ. ಇರಲಿ. ಪ್ರಶ್ನೆ 76. 6ನೆಯ ಗುಣಸ್ಥಾನದಲ್ಲಿ ಯಾವ ವ್ರತ ಇದೆ? ಉತ್ತರ: ಮಹಾವ್ರತ ಇದೆ. ಪ್ರಶ್ನೆ 77. ಇಲ್ಲಿ ಯಾವ ಜೀವಗಳು ಇರುತ್ತವೆ? ಉತ್ತರ: 6ನೇ ಗುಣಸ್ಥಾನ ಮತ್ತು ಇದಕ್ಕೂ ಮೇಲಿನ ಎಲ್ಲ ಗುಣಸ್ಥಾನಗಳಲ್ಲಿ ಕೇವಲ ಕರ್ಮಭೂಮಿಯ ಪುರುಷ ಪರ್ಯಾಯಧಾರಿ ಮನುಷ್ಯ, ಸಮ್ಯಕ್ ದೃಷ್ಟಿ, ದಿಗಂಬರ,
ಭಾವಲಿಂಗಿ ಮುನಿಗಳು ಮಾತ್ರ ಇರುತ್ತಾರೆ. ಇಲ್ಲಿ ಬೇರೆ ಯಾವ ಅಂದರೆ ನರಕ, ತಿರ್ಯಂಚ, ದೇವ ಈ ಮೂರು ಗತಿಯ ಜೀವಗಳಿಗೆ ಇಲ್ಲಿ ಅವಕಾಶ ಇರುವುದಿಲ್ಲ. ಕರ್ಮಭೂಮಿಯ ಪುರುಷ ಅದರಲ್ಲೂ ಕೂಡ ಸ್ತ್ರೀಗೆ ಇಲ್ಲ, ಕೇವಲ ಪುರುಷರಿಗೆ ಮಾತ್ರ. ಸ್ತ್ರೀಯರಿಗೆ ಅಂದರೆ ಮನುಷ್ಯ ಸ್ತ್ರೀಯರಿಗೆ 5ನೇ ಗುಣಸ್ಥಾನ ಕೊನೆಯದಾಗ್ತದೆ. ಇದು ದಿಗಂಬರ ಮುನಿಗಳದ್ದೇ. ಇನ್ನು 6ರಿಂದ ಮುಂದೆ ಎಲ್ಲ ಗುಣಸ್ಥಾನಗಳು 14ರವರೆಗೆ ದಿಗಂಬರ ಮುನಿಯದ್ದೇ ಇದೆ. ಅದರಲ್ಲೂ ನೆನ್ಪಿಟ್ಕೋಬೇಕು, ಸಮ್ಯಕ್ ದೃಷ್ಟಿ, ಭಾವಲಿಂಗಿ ಮುನಿ. ಇನ್ನು ಮುಂದೆ ಪ್ರಶ್ನೆ 78. 6ನೇ ಗುಣಸ್ಥಾನದಲ್ಲಿ ಯಾವ ಕಾರಣದಿಂದ ಪ್ರಮತ್ತ ಅಂದರೆ ಪ್ರಮಾದ ಇರುತ್ತದೆ? ಉತ್ತರ: ಸಂಜ್ವಲನ, ಕಷಾಯದ, ಕ್ರೋಧ, ಮಾನ, ಮಾಯ, ಲೋಭ ಇವು 4 ಮತ್ತು ನೋ ಕಷಾಯಗಳಾದಂತಹ ಹಾಸ್ಯ, ರತಿ, ಅರತಿ, ಶೋಕ, ಭಯ, ಜಿಗುಪ್ಸ, ಸ್ತ್ರೀವೇದ, ಪುರುಷವೇದ, ನಪುಂಸಕವೇದ ಇವು 9. ಇವುಗಳ ತೀವ್ರ ಉದಯದಿಂದ ಪ್ರಮತ್ತ ಅಂದರೆ ಪ್ರಮಾದ ಇರುತ್ತದೆ. ಇಲ್ಲಿ ತೀವ್ರ ಅಂದ ತಕ್ಷಣ ಏಕಾಂತವಾಗಿ ಇದನ್ನು ಸ್ವೀಕಾರ ಮಾಡಬಾರ್ದು. ಅಂದರೆ ಪೂರಾ ಅತಿಯಾದ ತೀವ್ರ ಅನ್ನುವಂತಹ ಅರ್ಥವನ್ನು ಇಲ್ಲಿ ತಗೋಬಾರ್ದು. ಅಂದರೆ ಸಾಮಾನ್ಯ ತೀವ್ರ ಉದಯದಿಂದ ಯಾವುದು ಇಲ್ಲಿ ಈ ಕಷಾಯಗಳು ಇರ್ತವೆ ಸಂಜ್ವಲನದ್ದು, ಆವಾಗ ಈ ಗುಣಸ್ಥಾನ ಹೀಗೆ ಪ್ರಮಾದಯುಕ್ತವಾಗಿ ಅಂದರೆ ಪ್ರಮಾದ ಕೂಡ ಇರ್ತದೆ ಇಲ್ಲಿ. ಏಕೆಂದರೆ ಈ ಕಷಾಯಗಳ ಉದಯದಿಂದ ಹಾಗೆ ಆಗುತ್ತದೆ. ಪ್ರಶ್ನೆ 79. ಸಂಜ್ವಲನ ಶಬ್ದದ ಅರ್ಥ ಏನು? ಉತ್ತರ: ಸಂಯಮದ ಜೊತೆಗೆ ಅಂದರೆ ಸಂಯಮದ ಜೊತೆಗೆ ಜ್ವಲನ ಅಂದರೆ ಉರಿಯುವುದು ಅಥವಾ ಹೊಳೆಯುವುದು ಅಂದರೆ ಸಂಯಮದ ಜೊತೆಯಲ್ಲಿ ತಾನೂ ಕೂಡ ಕಾಣಲ್ಪಡುವುದು. ಪ್ರಶ್ನೆ 80. ಇದು ಜೊತೆಯಲ್ಲಿದ್ದರೂ ಕೂಡ ಸಂಯಮವನ್ನು ಘಾತ ಮಾಡಲಿಲ್ಲ, ಏಕೆ? ಉತ್ತರ: ಇದು ಸರ್ವಘಾತಿ ಶಕ್ತಿಯಿಂದ ಯುಕ್ತ ಇಲ್ಲ, ಇದು ದೇಶಘಾತಿ ಇದೆ. ಸಂಯಮದ ಜೊತೆಯಲ್ಲಿ ಇದ್ದು ತೊಂದರೆ ಕೊಡುತ್ತಾ ಇರುತ್ತದೆ, ಆದರೆ ಸಂಯಮವನ್ನೇ ಘಾತ ಮಾಡುವ ಶಕ್ತಿ ಇದರಲ್ಲಿ ಇಲ್ಲ. ಪ್ರಶ್ನೆ 81. ನೋ ಕಷಾಯಗಳಿಗೆ ಬೇರೆ ಹೆಸರುಗಳು ಇವೆಯೇ? ಉತ್ತರ: ಕಿಂಚಿತ್ ಕಷಾಯ, ಈಷತ್ ಕಷಾಯ, ಅಕಷಾಯ, ನೋ ಕಷಾಯ ಇವು ಸಮಾನಾರ್ಥಕ ಹೆಸರುಗಳು ಇವೆ. ಪ್ರಶ್ನೆ 82. ಪ್ರಮಾದಗಳು ಎಷ್ಟು ಪ್ರಕಾರದವು ಇದ್ದಾವೆ? ಉತ್ತರ: 4 ವಿಕಥೆಗಳು, 4 ಕಷಾಯಗಳು, 5 ಇಂದ್ರಿಯಗಳು, 1 ನಿದ್ರೆ, 1 ಸ್ನೇಹ. ನಿಮಗೆ ಈಗ 4 ಕಷಾಯ ಹೇಗೂ ಗೊತ್ತಿದೆ, ಕ್ರೋಧ, ಮಾನ, ಮಾಯ, ಲೋಭ. 5 ಇಂದ್ರಿಯ ಕೂಡ ಗೊತ್ತಿದೆ, ಸ್ಪರ್ಶನ, ರಸನ, ಗ್ರಹಣ, ಚಕ್ಷು, ಶ್ರೋತ್ರ, ಕರ್ಣ. ಶ್ರೋತ್ರ ಅಥವಾ ಕರ್ಣ, ಕರ್ಣ. ನೋಡಿ, ಇದೊಂದು ಸ್ವಲ್ಪ ನೆನ್ಪಿಟ್ಕೊಳ್ರಿ. ಯಾವುದಾದ್ರೂ ಮಹಾಶಾಸ್ತ್ರಗಳಲ್ಲಿ ಕಿವಿ ಇದೆಯಲ್ಲ, ಕಿವಿ, ಇದು 2 ಶಬ್ದಗಳಲ್ಲಿ ಬರ್ತದೆ, ಶ್ರೋತೃ ಅಥವಾ ಕರ್ಣ. ಇನ್ನು 1 ನಿದ್ರೆ, 1 ಸ್ನೇಹ, ಇದು ಗೊತ್ತಾಗ್ತದೆ ನಿಮಗೆ ಸಾಮಾನ್ಯವಾಗಿ. ಈಗ ಹಾಗಾದರೆ 4 ವಿಕಥೆಗಳು ಮಾತ್ರ ನಿಮಗೆ ಗೊತ್ತಿಲ್ಲ, ಅದನ್ನು ಬೇರೆ ಹೇಳಲಾಗ್ತದೆ.
ಪ್ರಶ್ನೆ 83. 4 ವಿಕಥೆಗಳು ಯಾವುವು? ಉತ್ತರ: ರಾಜಕಥೆ, ಸ್ತ್ರೀ ಕಥೆ, ಭೋಜನ ಕಥೆ, ಕಳ್ಳರ ಕಥೆ. ಇದುವರೆಗೆ 6ನೆಯ ಗುಣಸ್ಥಾನದ ಬಗ್ಗೆ ಬಹಳ ಕಿಂಚಿತ್ ಸ್ವಲ್ಪ ಪ್ರಮಾಣದಲ್ಲಿ ಹೇಳಿದ್ದು ಆಯಿತು. ಇನ್ನು 7ನೆಯ ಅಪ್ರಮತ್ತ ವಿರತ ಗುಣಸ್ಥಾನದ ಬಗ್ಗೆ ಸ್ವಲ್ಪ ಹೇಳಲಾಗುವುದು. ಪ್ರಶ್ನೆ 84. ಯಾವ ಕಾರಣದಿಂದ 7ನೆಯ ಗುಣಸ್ಥಾನ ಆಗುತ್ತದೆ? ಉತ್ತರ: ಸಂಜ್ವಲನ ಕಷಾಯ ಮತ್ತು ನೋ ಕಷಾಯಗಳು ಯಾವಾಗ ಮಂದ ಉದಯದಲ್ಲಿ ಬರುತ್ತಿರುತ್ತವೆ ಆಗ ಸಕಲ ಪ್ರಮಾದಗಳ ಅಭಾವ ಆಗುತ್ತದೆ. ಆದ್ದರಿಂದ ಪ್ರಮಾದರಹಿತರನ್ನು ಅಪ್ರಮತ್ತರೆನ್ನುತ್ತಾರೆ ಮತ್ತು ಅವರಿಗೆ ಸಂಯಮ ಇರುತ್ತದೆ. ಆದ್ದರಿಂದ ಅವರನ್ನು ಅಪ್ರಮತ್ತ ಸಂಯತ ಎನ್ನುತ್ತಾರೆ. ಪ್ರಶ್ನೆ 85. 7ನೇ ಗುಣಸ್ಥಾನದ್ದು ಎಷ್ಟು ಭೇದಗಳು ಇವೆ? ಉತ್ತರ: ಸ್ವಾಸ್ಥಾನ ಅಪ್ರಮತ್ತ ವಿರತ ಮತ್ತು ಸಾತಿಶಯ ಅಪ್ರಮತ್ತ ವಿರತ, ಹೀಗೆ 2 ಭೇದಗಳು ಇವೆ. ಪ್ರಶ್ನೆ 86. ಸ್ವಾಸ್ಥಾನ ಅಪ್ರಮತ್ತ ವಿರತ ಎಂದರೆ ಏನು? ಉತ್ತರ: ಯಾವ ಮುನಿಗಳು 7ರಿಂದ 6 ಮತ್ತು 6ರಿಂದ 7 ಗುಣಸ್ಥಾನಗಳಲ್ಲಿ ಸಾವಿರಾರು ಸಾರಿ ಬರುವ ಹೋಗುವ ಪರಿಣಾಮವನ್ನು ಹೊಂದಿರುತ್ತಾರೋ ಅವರಿಗೆ ಸ್ವಾಸ್ಥಾನ ಅಪ್ರಮತ್ತ ವಿರತ ಎನ್ನುತ್ತಾರೆ. ಪ್ರಶ್ನೆ 87. ಸಾತಿಶಯ ಅಪ್ರಮತ್ತ ವಿರತ ಎಂದರೆ ಏನು? ಉತ್ತರ: 7ನೆಯ ಗುಣಸ್ಥಾನದ ವಿಶಿಷ್ಟ ಒಂದು ಭಾಗದಲ್ಲಿ ಉಪಶಮ ಶ್ರೇಣಿ ಅಥವಾ ಕ್ಷಪಕ ಶ್ರೇಣಿ ಏರುವಂತಹ ಪರಿಣಾಮವನ್ನು ಹೊಂದಿದರೆ ಅವರಿಗೆ ಸಾತಿಶಯ ಅಪ್ರಮತ್ತ ವಿರತ ಎನ್ನುತ್ತಾರೆ. ಪ್ರಶ್ನೆ 88. ಸ್ವಾಸ್ಥಾನ ಅಪ್ರಮತ್ತ ವಿರತನಿಗೆ ಬೇರೆ ಹೆಸರು ಇದೆಯೇ? ಉತ್ತರ: ಇದೆ. ನಿರತಿಶಯ ಅಪ್ರಮತ್ತ ವಿರತ. ಪ್ರಶ್ನೆ 89. ಶ್ರೇಣಿ ಅಥವಾ ಶ್ರೇಣಿ ಆರೋಹಣ ಎಂದರೆ ಏನು? ಉತ್ತರ: ಯಾವ ಸ್ಥಾನಗಳಲ್ಲಿ ಚಾರಿತ್ರ್ಯ ಮೋಹನೀಯ ಕರ್ಮದ ಉಳಿದ 21 ಪ್ರಕೃತಿಗಳು ಕ್ರಮಪೂರ್ವಕವಾಗಿ ಉಪಶಮವನ್ನು ಅಥವಾ ಕ್ಷಯವನ್ನು ಹೊಂದುತ್ತವೆಯೋ ಅದಕ್ಕೆ ಶ್ರೇಣಿ ಎಂದು ಹೆಸರು. ಪ್ರಶ್ನೆ 90. ಶ್ರೇಣಿಯ ಭೇದಗಳು ಎಷ್ಟು? ಉತ್ತರ: ಉಪಶಮ ಶ್ರೇಣಿ ಮತ್ತು ಕ್ಷಪಕ ಶ್ರೇಣಿ. ಪ್ರಶ್ನೆ 91. ಉಪಶಮ ಶ್ರೇಣಿ ಎಂದರೆ ಏನು? ಉತ್ತರ: ಚಾರಿತ್ರ್ಯ ಮೋಹನೀಯದ ಅನಂತಾನುಬಂಧಿ ಕ್ರೋಧ ಮಾನ ಮಾಯ ಲೋಭ 4 ಕಷಾಯಗಳನ್ನು ಬಿಟ್ಟು ಬಾಕಿ ಉಳಿದ 21 ಪ್ರಕೃತಿಗಳ ಉಪಶಮ ಆಗುತ್ತದೆ. ಅದು ಉಪಶಮ ಶ್ರೇಣಿ ಇದೆ. ಅಂದರೆ ಈ ಸ್ಥಳದಲ್ಲಿ ಒಂದು ಸ್ವಲ್ಪ ತಿಳ್ಕೊಡ್ರಿ. ಚಾರಿತ್ರ್ಯ ಮೋಹನೀಯ ಕರ್ಮದ ಅನಂತಾನುಬಂಧಿ 4 ಕಷಾಯವನ್ನು ಬಿಟ್ಟಾಗ ಮತ್ತೆ ಯಾವುದು ಉಳಿತದೆ? ಹಾಗಾದರೆ ಅಪ್ರತ್ಯಾಖ್ಯಾನಾವರಣ ಅವು 4 ಕ್ರೋಧಮಾನ ಮಾಯಲೋಭ, ಪ್ರತ್ಯಾಖ್ಯಾನಾವರಣ ಕ್ರೋಧಮಾನ ಮಾಯ ಅವು 4,
ಮತ್ತು ಸಂಜೀವಲನ ಕ್ರೋಧ ಮಾನ ಮಾಯ ಅವು 4 ಅಲ್ವಾ. ಮತ್ತು ಹಾಸ್ಯ ರತಿ ಅರತಿ ಶೋಕ ಭಯ ಜಿಗುಪ್ಸ ಸ್ತ್ರೀವೇದ ಪುರುಷವೇದ ನಪುಂಸಕವೇದ ಇದೆಲ್ಲ ಸೇರಿ ಎಷ್ಟಾಗ್ತವೆ? 21 ಪ್ರಕೃತಿ ಆಗ್ತವೆ. 25 ಆಗಬೇಕಾಗಿತ್ತು, ಆದರೆ 21 ಯಾಕೆ? ಅಲ್ಲಿ ಅನಂತಾನುಬಂಧಿ 4 ಅದನ್ನು ತೆಗೆಯಲಾಗಿದೆ ಹೊರಗಡೆ. ಆದ್ದರಿಂದ 21 ಪ್ರಕೃತಿಗಳಾಗ್ತವೆ, ನೆನ್ಪಿಟ್ಕೊಳ್ರಿ. ಉಳಿದ 21 ಪ್ರಕೃತಿಗಳ ಉಪಶಮ ಆಗುತ್ತದೆ, ಅದು ಉಪಶಮ ಶ್ರೇಣಿ ಇದೆ. ಪ್ರಶ್ನೆ 92. ಕ್ಷಪಕ ಶ್ರೇಣಿ ಎಂದರೆ ಏನು? ಉತ್ತರ: ಚಾರಿತ್ರ್ಯ ಮೋಹನೀಯದ 21 ಪ್ರಕೃತಿಗಳ ಕ್ಷಯ ಅಂದರೆ ನಾಶ ಆಗುತ್ತದೆ, ಅದು ಕ್ಷಪಕ ಶ್ರೇಣಿ ಇದೆ. ಪ್ರಶ್ನೆ 93. ಉಪಶಮ ಶ್ರೇಣಿಯ ಗುಣಸ್ಥಾನಗಳು ಯಾವುವು? ಉತ್ತರ: 8, 9, 10, 11 ಇವು 4 ಉಪಶಮ ಶ್ರೇಣಿಯ ಗುಣಸ್ಥಾನಗಳು. ಪ್ರಶ್ನೆ 94. ಕ್ಷಪಕ ಶ್ರೇಣಿಯ ಗುಣಸ್ಥಾನಗಳು ಯಾವುವು? ಉತ್ತರ: 8, 9, 10, 12 ಇವು 4 ಕ್ಷಪಕ ಶ್ರೇಣಿಯ ಗುಣಸ್ಥಾನಗಳು. ಇವುಗಳನ್ನು ಎಷ್ಟಾಗುತ್ತೆ ಅಷ್ಟು ಪ್ರಮಾಣದಲ್ಲಿ ನೆನ್ಪಿಟ್ಕೊಳ್ರಿ. ಅಲ್ಲಿ ಬರೆದಿರುವ ಸಂಖ್ಯೆಯನ್ನು ಗಮನ ಇಟ್ಟು ನೋಡ್ರಿ, ಎಲ್ಲಾರು ವ್ಯತ್ಯಾಸ ಮಾಡ್ಕೊಂಡ್ಬಿಟ್ಟಿರಿ. ಮತ್ತೆ ಯಾವುದು 8, 9, 10, 11 ಯಾವುದು? ಅದು ಉಪಶಮ ಶ್ರೇಣಿದು. ಆದರೆ ಕ್ಷಪಕ ಶ್ರೇಣಿದು 8, 9, 10, 12, 11 ಅಲ್ಲಿ ಆ ಸ್ಥಳದಲ್ಲಿ ತಗೊಳ್ಬಾರ್ದು. ಇನ್ನು ಮುಂದೆ ಈಗ ಈ ಚಿತ್ರವನ್ನು ನೋಡಿಕೊಳ್ಳ್ರಿ. ಇಲ್ಲಿ ಮೇಲಿನಿಂದ ಓದ್ಕೊಂಡು ಬರೋದಿಲ್ಲ, ಕೆಳಗಡೆನಿಂದ ನೀವು ಓದಿಕೊಂಡು ಮೇಲೆ ಹೋಗಬೇಕಾಗ್ತದೆ. ನೋಡ್ರಿ, ಇಲ್ಲಿ 1 ಮಿಥ್ಯಾತ್ವ, 2 ಸಸಾಧನ, 3 ಮಿಶ್ರ, 4 ಅವಿರತ ಸಮ್ಯಕ್ತ್ವ, 5 ದೇಶವಿರತ, 6 ಪ್ರಮತ್ತ ವಿರತ, 7 ಅಪ್ರಮತ್ತ ವಿರತ. ಇಲ್ಲಿಗೆ ಬಂದ ತಕ್ಷಣ 7 ಗುಣಸ್ಥಾನಗಳು ಆದವು ಅಲ್ವಾ. ಇಲ್ಲಿ ಗುಣಸ್ಥಾನಗಳಲ್ಲಿ ಯಾವ ಭೇದವೂ ಕೂಡ ಇಲ್ಲ. ಅಪ್ರಮತ್ತ ವಿರತ 7ನೇ ಗುಣಸ್ಥಾನ ಇದೆ ನೋಡ್ರಿ, ಅಲ್ಲಿ ನೋಡ್ತಿದ್ದೀರಿಲ್ಲ, ಆ ಚಿತ್ರದಲ್ಲಿ ನೋಡ್ತಾ ಹೋಗ್ರಿ. ಅಲ್ಲಿ ಮಾತ್ರ ಸ್ವಸ್ಥಾನ ಅಪ್ರಮತ್ತ ಮತ್ತು ಸಾದೃಶ್ಯ ಅಪ್ರಮತ್ತ ಭೇದಗಳಾಗ್ತವೆ. ಅದನ್ನು ನಾನು ಆ ಚಿತ್ರದಲ್ಲಿ ಮಾಡಿಲ್ಲ, ಯಾಕೆಂದರೆ ಅಲ್ಲಿ ಸಂದರ್ಭ ಆ ರೀತಿ ಇರಲಿಲ್ಲ. ಆದ್ದರಿಂದ ನಾನು ಆ ಚಿತ್ರದಲ್ಲಿ ಮಾಡಿಲ್ಲ. ನೋಡ್ಕೊಡ್ರಿ, ಅಲ್ಲಿ 7ನೆಯ ಅಪ್ರಮತ್ತ ವಿರತ ಗುಣಸ್ಥಾನ ಇದೆಯಲ್ಲ, ಅಲ್ಲಿ ನೋಡ್ಕೊಡ್ರಿ. ಅಲ್ಲಿಂದ 2 ರಸ್ತೆಗಳು ಆಗ್ತವೆ. ಗೊತ್ತಾಯ್ತು? ಮೊದಲು ನೀವು ಈ ಕಡೆ ಭಾಗದ ರಸ್ತೆಯನ್ನು ನೋಡ್ಕೊಡ್ರಿ, 11ಕ್ಕೆ ಕೊನೆ ಆಗ್ತದೆ ನೋಡ್ರಿ, ಆ ರಸ್ತೆಯನ್ನು ನೋಡ್ರಿ, ಸಣ್ಣ ರಸ್ತೆಯನ್ನು ನೋಡ್ರಿ ಇಲ್ಲಿ ಈ ಕಡೆ ಅಲ್ವಾ. ಇದು 8 ಅಪೂರ್ವಕರಣ, 9 ಅನಿವೃತ್ತೀಕರಣ, 10 ಸೂಕ್ಷ್ಮ ಸಾಂಪ್ರಾಯ, 11 ಉಪಶಾಂತ ಮೋಹ. ಇದು ಯಾವುದಪ್ಪ? ಯಾವುದಿದು? ಉಪಶಮ ಶ್ರೇಣಿ. ಇಲ್ಲಿ ಈ ಬದಿಯಲ್ಲಿ ಬರ್ತದನ್ನು ನೋಡ್ಕೊಡ್ರಿ. ಇದು ಉಪಶಮ ಶ್ರೇಣಿ. ಇದು 8ರಿಂದ 11 ಗುಣಸ್ಥಾನದವರೆಗೆ ಮಾತ್ರ ಇರುತ್ತದೆ. ಇಲ್ಲಿ ಉಪಶಮ ಮತ್ತು ಕ್ಷಾಯಿಕ ಸಮ್ಯಕ್ತದಲ್ಲಿ ಯಾವುದಾದರೂ ಒಂದು ಸಮ್ಯಕ್ತ್ವ ಇಲ್ಲಿ ಇರ್ತದೆ, ಅಂದರೆ ಈ ಮುನಿಗಳಿಗೆ ಇರ್ತದೆ. ಅರ್ಥ ಆಯಿತು? 2ರಲ್ಲಿ 1 ಸಮ್ಯಕ್ತ್ವ. ಇನ್ನು ಈ ಭಾಗದ ನೋಡ್ಕೊಡ್ರಿ. 8 ಅನಿವೃತ್ತೀಕರಣ, 8 ಅಪೂರ್ವಕರಣ, 9 ಅನಿವೃತ್ತೀಕರಣ, 10 ಸೂಕ್ಷ್ಮ ಸಾಂಪ್ರಾಯ, 12 ಕ್ಷೀಣಮೋಹ. ಇದು ಕ್ಷಪಕ ಶ್ರೇಣಿ. ಇದು ಇಲ್ಲಿ ಈ ಕಡೆ ಬರ್ತದೆ ನೋಡ್ಕೊಡಿ. ಇದು ಕ್ಷಪಕ ಶ್ರೇಣಿ 8, 9, 10, 12. ಇಲ್ಲಿ ಕೇವಲ ಕ್ಷಾಯಿಕ ಸಮ್ಯಕ್ತ್ವ ಮಾತ್ರ ಇರುತ್ತದೆ. ಇವರು ಕೆಳಗೆ ಬರುವುದಿಲ್ಲ, ನಿಯಮದಿಂದ ಮುಕ್ತರಾಗುತ್ತಾರೆ. ಮತ್ತು ಮುಂದೆ ಅಲ್ಲಿಂದ ಮೇಲೆ ಹೋಗ್ತಾರೆ. ಇನ್ನು ಸಯೋಗ ಕೇವಲಿ ಮತ್ತು ಅಯೋಗ ಕೇವಲಿ ಹೀಗಾಗ್ತಾರೆ. ಈಗ ಇದಕ್ಕೆ ಇದು ಸಮಯ ಇಷ್ಟ ಆಗೋದಿಲ್ಲ. ಆದ್ದರಿಂದ ಇದನ್ನು ನಾಳೆಯ ಭಾಗದಲ್ಲಿ ಇನ್ನೊಂದು ಸಲ ಹೇಳ್ತೀನಿ, ಇನ್ನೊಂದು ಪ್ರಕಾರದಲ್ಲಿ ಹೇಳ್ತೀನಿ, ಬರ್ರಿ. ವಿದ್ಯಾಭೂಷಣ್ ಮಹಾರಾಜರ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಪ್ಲೇಸ್ಟೋರ್ ಅನ್ನು ಓಪನ್ ಮಾಡಿ ಹಾಗೂ ಟೈಪ್ ಮಾಡಿ ವಿದ್ಯಾಭೂಷಣ್ ಮಹಾರಾಜರ ಫೋಟೋ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಹಾಗೂ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ. ಹಾಗೂ ನಿಮಗೆ ಬೇಕಾದ ಶಾಸ್ತ್ರದ ಸ್ವಾಧ್ಯಾಯವನ್ನು ಆಡಿಯೋ ಮೂಲಕ ಕೇಳಿ ತಿಳಿದುಕೊಳ್ಳಿ. ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.